ಜನತಾ ಪಕ್ಷಕ್ಕೆ ಜಯವಾಗಲಿ. ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ. ಅಮಿತ್ ಶಾ ಅವರಿಗೆ ಜಯವಾಗಲಿ. ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಎಲ್ಲರೂ ಘೋಷಣೆ ಕೂಗ್ಬೇಕು ದಯವಿಟ್ಟು. ಭಾರತ್ ಮಾತಾ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ದಿಕ್ಕನ್ನೇ ಬದಲಾಯಿಸುವಂಥ ಒಂದು ಪಶ್ಚಿಮ ಬಂಗಾಳದ ಚುನಾವಣೆ ಫಲಿತಾಂಶವನ್ನು ಇವತ್ತು ನಾವು ಭಾರತೀಯ ಜನತಾ ಪಕ್ಷ ವತಿಯಿಂದ ಸ್ವಾಗತ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಹಲವಾರು ದಶಕಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕವಾದಂಥ ರಾಜಕೀಯ ಬದಲಾವಣೆಯನ್ನು ಭಾರತೀಯ ಜನತಾ ಪಕ್ಷ ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳುವ ಮುಖಾಂತರ ಇವತ್ತು ದೇಶದಲ್ಲಿ ನಾನು ಮಾಡಿದಂತಾನೇ ಕಾನೂನು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ದೀದಿಯವರು ಮಾತನಾಡ್ತಾಯಿದ್ರು. ಇದು ರಾಷ್ಟ್ರಪತಿಗೆ ಸುಮ್ಮನೆ ಗೌರವ ಕೊಡದಂಥ ಅವರಿಗೆ ಅಷ್ಟು ಒಂದು ಅಧಿಕಾರದ ಒಂದು ಇದು ಸೊಕ್ಕು ಅವ್ರಿಗೆ ಮೈಗೂಡಿಸ್ಕೊಂಡಿದ್ರು. ಅಂಥ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇದೀಗ ನಮ್ಮ ಅಧ್ಯಕ್ಷ ಹೇಳಿದಾಗೆ ಒಂದು ನುಸುಳುಕೋರರ ಒಂದು ರಕ್ಷಣಾ ಕೇಂದ್ರ ಆಗಿತ್ತದು. ಪಶ್ಚಿಮ ಬಂಗಾಳ ಪಾಕಿಸ್ತಾನದವರ ರಕ್ಷಣಾ ಕೇಂದ್ರನೇ ಪಶ್ಚಿಮ ಬಂಗಾಳ. ಅವರೆಲ್ಲರನ್ನು ಸಂರಕ್ಷಣೆ ಮಾಡಿಕೊಂಡು ಅವ್ರ ವೋಟ್ ಬ್ಯಾಂಕ್ ಮಾಡಿಕೊಂಡು ಅವ್ರ ಅಧಿಕಾರ ಪಡೆಯುವಂಥ ಒಂದು ದುರ್ಮಾರ್ಗ ಇವತ್ತು ದೇಶದ ಜನತೆ, ಪಶ್ಚಿಮ ಬಂಗಾಳ ಜನತೆ ಸಂಪೂರ್ಣವಾಗಿ ಕಿತ್ತಾಕಿದ್ದಾರೆ. ಇದಕ್ಕೆ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಜನತೆಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ಬರುವಂಥ ದಿನಮಾನಗಳಲ್ಲಿ ಯಾವ ರೀತಿ ನಮ್ಮ ನರೇಂದ್ರ ಮೋದಿ ನಾವು ಎಷ್ಟು ಸಂತೋಷ ಆಗಿದೆ ಅಂದರೆ ಏನು 400 ಪಾರ್ ಆಗಬೇಕನ್ನುವಂಥ ನರೇಂದ್ರ ಮೋದಿ ಕನಸಿತ್ತು, ಅದು ಇವತ್ತು ನನಸಾಗಿದೆ ಅನ್ನುವಂಥ ಸಂತೋಷ ನಮ್ಗೆ ವ್ಯಕ್ತ ಆಗಿದೆ. ಇವತ್ತು ಪಶ್ಚಿಮ ಬಂಗಾಳದ ಒಂದು ರಾಜಕೀಯ ವ್ಯವಸ್ಥೆ ಇವತ್ತೇನು ಜನ ತೀರ್ಮಾನ ತೊಗೊಂಡ್ರೆ ಮೊನ್ನೆ ನಡೆದಂಥ ಮಹಿಳಾ ಮೀಸಲಾತಿ ವಿರೋಧ ಮಾಡಿದಂಥ ಕಾಂಗ್ರೆಸ್ ಅದನ್ನು ಇತರ ಮಿತ್ರ ಪಕ್ಷಗಳು ಸಂಪೂರ್ಣ ಕಸಗುಡ್ದ. ಇವತ್ತು ಕಾಂಗ್ರೆಸ್ ಸಂಪೂರ್ಣ ಇದಾಗ್ಯದ. ಇವತ್ತು ಅದನ್ನು ಕೂಡ ಇದಕ್ಕೆ ಭಾಳಷ್ಟು ಮಹಿಳೆಯರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟರು ಅನ್ನುವಂಥದ್ದು ಕೂಡ ಸರ್ವೆ ಮುಖಾಂತರ ಸಾಕಷ್ಟು ಟಿ ವಿ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಇಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲೇ ಇವತ್ತೆಲ್ಲ ರಾಜ್ಯಗಳಲ್ಲಿ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೊಂದಿದೆ. ಒಂದು 2-3 ರಾಜ್ಯಗಳು ಉಳಿದಾವೆ. ಆ ಪಶ್ಚಿಮ ಬಂಗಾಳ ಅಂದರೆ ಇಡೀ ದೇಶಕ್ಕೆ ಒಂದು ಚಾಲೆಂಜ್ ಆಗಿತ್ತು ಅದು ಭಾರತೀಯ ಜನತಾ ಪಕ್ಷಕ್ಕೆ. ಅಂಥ ಗೆಲುವನ್ನು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಮಿತ್ ಶಾ ಮಾಡಿಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಕೃತಜ್ಞತೆಗಳು ಮತ್ತು ಆ ಜನತೆಗಳು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತಾರೆ. ಇವತ್ತು ಭಾಳ ಸಂತೋಷದ ಭಾರತೀಯ ಜನತಾ ಪಕ್ಷದ ಗೆಲುವನ್ನು ಸಾಧಿಸ್ತಕ್ಕಂಥ ಸಂದರ್ಭದಲ್ಲಿ 3 ರಾಜ್ಯದಲ್ಲಿ ಇವತ್ತು ಅಭೂತಪೂರ್ವಕವಾಗಿ ಈ ಗೆಲುವನ್ನು ಸಾಧಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಏನು ಒಂದು ಉತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಮಾಧ್ಯಮದ ಮುಖಾಂತರ ನೋಡ್ತಿದ್ದೆವು. ಭಾಳ ಸೊಕ್ಕಿನಿಂದ ಇವತ್ತು ಹಲವಾರು ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ದೀದಿ ಎಷ್ಟು ಸೊಕ್ಕಿನಿಂದ ಮಾತನಾಡ್ತಕ್ಕಂಥದ್ದು ಅಧಿಕಾರದ ಅಹಂಕಾರದಿಂದ ಇವತ್ತೇನು ಭಾರತೀಯ ಜನತಾ ಪಕ್ಷ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾಜಿಯವರ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಭಾಳ ಒಂದು ಅದ್ಭುತವಾದ ಒಂದು ಗೆಲುವನ್ನು ಸಾಧಿಸಿದರೆ ಆ ಕ್ಷೇತ್ರದ ಜನತೆಗೆ ನಾನು ಬಿಜಾಪುರ ಜಿಲ್ಲೆ ವತಿಯಿಂದ ನನ್ನ ವೈಯಕ್ತಿಕವಾಗಿ ನಮ್ಮೆಲ್ಲ ಕಾರ್ಯಕರ್ತರ ವೈಯಕ್ತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ವಿಶೇಷವಾಗಿ ಭಾಳ ವರ್ಷಗಳಿಂದ ಅಲ್ಲಿ ನಡೀತಕ್ಕಂಥ ದಬ್ಬಾಳಿಕೆ, ಈ ಡೂಪ್ಲಿಕೇಟ್ ಮತಗಳನ್ನು ಇದೆಲ್ಲ ನೋಡಿದ್ರೆ ಅಲ್ಲಿ ಹ್ಯಾಂಗೆ ಜನ ಸಹಿಸ್ತಿದ್ರೋ ಗೊತ್ತಿರಲಿಲ್ಲ. ಆದರೂ ಕೂಡ ಇವತ್ತು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ಮತ್ತು ನಮ್ಮ ದೇಶದ ನಡ್ಡಾಜಿ ಇವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಭಾಳ ಬಹುಸಂಖ್ಯೆಯಲ್ಲಿ ಇವತ್ತು ಏನು ಜಯವನ್ನು ಸಾಧಿಸಿದರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ.
ವಿಜಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅಧ್ಯಕ್ಷರಿಗೆ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಮಾಜಿ ಸಚಿವರಾದ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಆಗಮಿಸಿದಂಥ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ, ಕಾರ್ಯಕರ್ತ ಬಂಧುಗಳಿಗೂ, ಮಹಾನಗರ ಪಾಲಿಕೆ ಸದಸ್ಯರಿಗೂ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಮಹಿಳಾ ಮೋರ್ಚಾ ಎಲ್ಲ ಪದಾಧಿಕಾರಿಗಳಿಗೂ, ಮಹಿಳಾ ಮೋರ್ಚಾ ಅಧ್ಯಕ್ಷರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ತಮಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈಗ ಈ ವಿಜಯೋತ್ಸವವನ್ನು ಉದ್ದೇಶಿಸಿ ಜಿಲ್ಲೆಯ ಅಧ್ಯಕ್ಷರಾದ ಗುರುಲಿಂಗಪ್ಪನ ಅಂಗಡಿಯವರು ಒಂದೆರಡು ಮಾತನಾಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಇವತ್ತು ಏನು ಪಂಚರಾಜ್ಯಗಳ ಚುನಾವಣೆ ಇವತ್ತು ರಿಸಲ್ಟ್ ಘೋಷಣೆ ಆಗ್ಯದ. ನಿಜವಾಗಿ ಕೂಡ ಇವತ್ತು 5 ರಾಜ್ಯಗಳಲ್ಲಿ, ವಿಶೇಷವಾಗಿ ವೆಸ್ಟ್ ಬಂಗಾಳದಲ್ಲಿ ಭಾಳ ವರ್ಷಗಳಿಂದ ಅಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ಇವತ್ತು ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನುಸುಳುಕೋರನ್ನು ಒಂದು ದ್ವಾರ ಬಾಗಿಲಾಗಿ ಇವತ್ತು ಆ ಕೆಲಸ ಮಾಡ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇವತ್ತಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸುವ ಮೂಲಕ ಬರ್ತಕ್ಕಂಥ ದಿನಗಳು ಇವತ್ತು ಭಾರತ ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾವ ಅಂತಕ್ಕಂಥ ಒಂದು ಭಾರತೀಯ ಜನತಾ ಪಕ್ಷ ಗೆಲುವು ಇವತ್ತಾಗೈತಿ. ಒಟ್ಟಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಬರುವ ದಿನಮಾನದಲ್ಲಿ ಎಲ್ಲ ಕಾಂಗ್ರೆಸ್ ಮುಕ್ತ ಮಾಡ್ತಕ್ಕಂಥ ಒಂದು ಹೋರಾಟದಲ್ಲಿ ಏನು ಪ್ರಯತ್ನ ಮಾಡ್ತಾ ಇತ್ತು, ಇವತ್ತು ಅದು ಯಶಸ್ವಿಯಾಗ್ಯದ. ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ಇವತ್ತು ಯುವಕರು ರಾಷ್ಟ್ರೀಯ ಅಧ್ಯಕ್ಷರಾದ ತಕ್ಷಣ ಇದು ಅಭೂತಪೂರ್ವ ಗೆಲುವು ನಮ್ಮ ದೇಶಕ್ಕೆ ಸಿಕ್ಕಿದ್ದು ಭಾಳಷ್ಟು ಇದು ಕೊಡುಗೆ ಅಂತ ಹೇಳ್ಬೋದು. ಒಟ್ಟಾಗಿ ಬರ್ತಕ್ಕಂಥ ನಿರ್ಮಾಣದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಭ್ರಷ್ಟಾಚಾರ ಮುಕ್ತ, ದೇಶಭಕ್ತಿ, ಇವತ್ತು ಹಿಂದೂಗಳ ರಕ್ಷಣೆ ಇವೆಲ್ಲವನ್ನು ಮುಂದಿಟ್ಟುಕೊಂಡು ಬರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಗೆಲುವಿನತ್ತ ಸಾಗ್ತದೆ ಅಂತಕ್ಕಂಥ ಒಂದು ಮುನ್ನೋಟ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹೌದು, ಅದರ ಪ್ರತಿಫಲನ ಇದು ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದರೆ ದೀದಿಯವ್ರ ರಾಜ್ಯದಲ್ಲಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ತರಹದ ಸುರಕ್ಷತೆ ಮಹಿಳೆಯರಿಗಿಲ್ಲ. ಆ ಒಂದು ಅಸುರಕ್ಷತೆಗೆ ಬೇಸರಾಗಿಯೇ ಮಹಿಳೆಯರು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಧನ್ಯವಾದ. ಅದು ಏನು ಪಶ್ಚಿಮ ಬಂಗಾಳದಲ್ಲಿ ನಿಮ್ಮ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದೆ ಮೇಡಮ್, ಇದಕ್ಕೆ ಏನಂತೀರ? ಇವತ್ತು ನಾವೆಲ್ಲರೂ ಕೂಡ ಇಡೀ ವಿಜಯಪುರ ಜಿಲ್ಲೆಯ ಪದಾಧಿಕಾರಿಗಳು ಕೂಡ ಮಹಿಳಾ ಮೋರ್ಚಾದವರು ಭಾಳ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಪಂಚರಾಜ್ಯ ಚುನಾವಣೆಯಲ್ಲಿ ಈ ಭ್ರಷ್ಟಾಚಾರವನ್ನು ದಿಟ್ಟ ನಿಲುವಿನಿಂದ ಸ್ಪಷ್ಟವಾಗಿ ಇವತ್ತು ಉತ್ತರ ಕೊಟ್ಟೈತ್ರಿ. ಅಸ್ಸಾಮ ಮತ್ತು ಪಶ್ಚಿಮ ಬಂಗಾಳ, ಪುದುಚೇರಿ. ಅದರ ಕ್ರೆಡಿಟ್ ಯಾರಿಗಾದ್ರೂ ಸಲ್ಲಬೇಕಪ್ಪ ಅಂದ್ರೆ ಸನ್ಮಾನ ಹೆಮ್ಮೆಯ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿತಿನ್ ನವೀನ್ ಅವರಿಗೆ ಸಲ್ಲಬೇಕು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆಪಡ್ತೀನಿ ರೀ. ಅದಕ್ಕಿಂತಲೂ ಹೆಚ್ಚಾಗಿ ಎಲ್ಲ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಮತದಾರರಿಗೆ ಮತ್ತು ಪುದುಚೇರಿಯಲ್ಲಿರ್ತಕ್ಕಂಥವ್ರು, ಆಸಾಮದಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳಿಕ್ಕೆ ಇಚ್ಛೆಪಡ್ತೀನಿ. ನೀವು ಚಲೋ ಹೇಳ್ತೀರಿ. ನಿಮ್ಮ ಕರ್ನಾಟಕ ರಾಜ್ಯ ನಿಮ್ಮದೇ ರಾಜ್ಯದಂತ ನಿಮ್ಮ ರಾಜ್ಯದಲ್ಲಿ ಉಪಚುನಾವಣೆಗಳು ನೋಡ್ಬೋದು. ಒಂದು ದಾವಣಗೆರೆ, ಒಂದು ಬಾಗಲಕೋಟೆ, ಯಾಕೆ ಸೋತ್ರಿ? ಕರ್ನಾಟಕದಲ್ಲಿ ಕೂಡ ಸ್ಪಷ್ಟವಾಗಿ ಬಹುಮತ ಬರ್ತದಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೇವ್ರಿ. ಈ ಒಂದು ಅಧಿಕಾರದ ಒಂದು ಅಮಲಿನಿಂದ ಅಲ್ಲಿ ಕುರುಡು ಕಾಂಚಾಣ ಕೆಲಸ ಮಾಡುವ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಣ ಹರಿತಂತಿರಲ್ಲ, ಬಿಜೆಪಿ ಅವ್ರೇನು ಹಣ ಹಂಚಿಲ್ಲ? ಹಣ ಹಂಚಿಲ್ರಿ, ನಮ್ದು ಹಣ ಹಂಚಲೋರ್ಕೆ ಹಿಂಗಾಗೈತಿ. ಯಾಕಂತಂದ್ರೆ ಅಧಿಕಾರ ಐತಿ, ಅಧಿಕಾರ ಇರೋದ್ರಿಂದ ಮತ್ತು ಈಗಾಗಲೇ ರೂಲಿಂಗ್ದಲ್ಲಿರೋದ್ರಿಂದ ಕುರುಡು ಕಾಂಚಾಣ ಕೆಲಸ ಮಾಡ್ಯದ ಅಂತೇಳಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗ್ತಾ ಇದೆ. ಇನ್ನೊಂದೇನಪ್ಪ ಅಂದ್ರೆ ಯತ್ನಾಳವರು ಬಾಗಲಕೋಟೆಗೆ ಹೋದ್ರು, ಹಾಗಾಗಿ ವಿಜೇಂದ್ರ ಅವರು ಪ್ರಚಾರ ಮಾಡಲಿಲ್ಲ ಅಂತ ಇದಕ್ಕೇನು ಹೇಳ್ತೀರಿ ಮೇಡಮ್? ಏನಂದ್ರೆ ಸರ್ ಇನ್ನೊಂದ್ಸಲ? ಯತ್ನಾಳವರು ಬಾಗಲಕೋಟೆಗೆ ಹೋದ್ರು, ಹಾಗಾಗಿ ವಿಜೇಂದ್ರ ಅವರು ಬಾಗಲಕೋಟೆನಲ್ಲಿ ಪ್ರಚಾರ ಮಾಡಲಾರಿ, ದಾವಣಗೆರೆಗೆ ಹೋದ್ರು ಅಂತ ಹೇಳ್ತಾರೆ. ಇಲ್ಲ ಸರ್, ಸುಳ್ಳು ಸುದ್ದಿ. ಅವ್ರು ಮಾಡಂಗೆ ಅವ್ರು ಮಾಡ್ಯಾರ, ಇವ್ರು ಮಾಡಂಗೆ ಇವ್ರು ಮಾಡ್ಯಾರ ಸರ್. ಸರಿಯಾಗಿ ಪ್ರಚಾರ ಆಗಿಲ್ಲ ಬಿಜೆಪಿ ಅಂತಾರೆ. ಸರಿಯಾಗಿ ಪ್ರಚಾರ ಮಾಡಿವ್ರಿ. ಕಾಂಗ್ರೆಸ್ ಮಾಡಿದಂತ ಪ್ರಚಾರಕ್ಕೆ ಬಿಜೆಪಿಯವರು ಮಾಡಿಲ್ಲ ಬಾಗಲಕೋಟೆಲ್ಲ? ಇಲ್ಲ ಸರ್, ಸರಿಯಾಗಿ ಪ್ರಚಾರ ಮಾಡಿವ್ರಿ. ಇದು ಏನಾದರೂ ಸ್ವಲ್ಪ ನಮ್ಮ ಏರುಪೇರು ಆಗ್ಯದಪ್ಪ ಅಂತಂದ್ರೆ ಕುರುಡು ಕಾಂಚಾಣ ಕೆಲಸ ಮಾಡ್ಯದ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ತಮ್ಮ ಹೆಸರು? ಶಿಲ್ಪಾ ಕುದ್ರಗುಂಡ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು. ಥ್ಯಾಂಕ್ ಯು. ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಿದೆ. ಎಲ್ಲ ಭಾರತ ದೇಶದ ಎಲ್ಲ ಜನತೆಗೆ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದು
ಜಯಬೇರಿ ಅಭೂತಪೂರ್ವವಾದ ಜಯಬೇರಿಯನ್ನು ಸಾಧಿಸಿದ್ದೀವಿ. ಅದಕ್ಕೆ ಕಾರಣ ಏನಂದರೆ ಮಹಿಳೆಯರು ನಾವು ಎಲ್ಲರೂ ಕೂಡ ಮೋದಿಜಿಯವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾವು ಸುರಕ್ಷಿತವಾಗಿ ಇರ್ತೀವಂತ ಒಂದು ಭರವಸೆಯಿಂದ ಮಹಿಳೆಯರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಹಾಕಿದ ಕಾರಣವೇ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಾವು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ ಇದು ಬರೀ ಪಶ್ಚಿಮ ಬಂಗಾಳದ ಗೆಲುವಲ್ಲ, ನಮ್ಮ ಇಡೀ ಭಾರತ ದೇಶದ ಗೆಲುವು ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಈ ರೀತಿ ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸವಿಟ್ಟು ನಮಗೆ ಜಯಬೇರಿನ ಸಾಧಿಸಿಕೊಟ್ಟಂಥ ಎಲ್ಲ ಪಶ್ಚಿಮ ಬಂಗಾಳದ ಮತ್ತು ಅಸ್ಸಾಂ ಮತ್ತು ಪುದುಚೇರಿ ಎಲ್ಲ ಜನತೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಹೇಳ್ತೀನಿ, ಆಮೇಲೆ ತುಂಬಗಡು ಭಾರತೀಯ ಜನತಾ ಪಾರ್ಟಿಯ ವೆಸ್ಟ್ ಬೆಂಗಾಲ್ನ ಅಭೂತಪೂರ್ವ ಈ ಗೆಲುವಿನೊಂದಿಗೆ ಇಂದು ನಮ್ಮ ಜೊತೆ ವೆಸ್ಟ್ ಬೆಂಗಾಲ್ ರಾಜ್ಯದ ಒಬ್ಬ ಕಾರ್ಯಕರ್ತರು, ನಂದಿಗ್ರಾಮ ಮತಕ್ಷೇತ್ರ ಒಬ್ಬ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ತಮ್ಮ ಇವುಗಳನ್ನು ಹಂಚ್ಕೋಬೇಕಂತ ಅವರಲ್ಲಿ ವಿನಂತಿ ಮಾಡ್ತೀವಿ, ಅನಿಸಿಕೆಗಳನ್ನು ಹಂಚ್ಕೋಬೇಕಂತ ವಿನಂತಿ ಮಾಡ್ತೀವಿ. ಅವ್ರು ಥೋड़ा बात कीजिए। नहीं बीजेपी के बारे में थोड़ा बोलो। मोदी जी के बीजेपी के गीत हुए भाई, उसके बारे में नाम बोलो पहले। एक्चुअली मेरा नाम सुमन बेरा है, मैं वेस्ट बंगाल का हूँ, नंदीग्राम का हूँ। तो अभी 15 साल ममता दीदी ने राज किया था, तो वह कुछ नहीं किया तो अपने बंगाल में। अभी नरेंद्र मोदी, अमित शाह के इसमें अभी शुभेंदु अधिकारी अपना विरोधी दल का था, तो उसके चक्कर वो क्या किया, उसके चक्कर में हम लोग जीता हूँ आज। अभी आया हूँ हम लोग वेस्ट बंगाल नंदीग्राम से। बंगाली बोलेगा? हाँ बंगाली चाहिए हमको, तुम बात करो। ಇವರಿಗೆ ಜನತೆ ಒಂದು ತಕ್ಕ ಪಾಠ ಕಲಿಸಿದ ಹೌದು, ಅದರ ಪ್ರತಿಫಲನ ಇದು ಅಂತೇಳಿ ನಾವು ಹೇಳ್ಬೋದು. ಯಾಕಂದರೆ ದೀದಿಯವ್ರ ರಾಜ್ಯದಲ್ಲಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ತರಹದ ಸುರಕ್ಷತೆ ಮಹಿಳೆಯರಿಗಿಲ್ಲ. ಆ ಒಂದು ಅಸುರಕ್ಷತೆಗೆ ಬೇಸರಾಗಿಯೇ ಮಹಿಳೆಯರು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಧನ್ಯವಾದ. ಅದು ಏನು ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಹಣ ದುಡ್ಡು ಹಂಚ್ತಾರೆ. ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವ್ರಿಗೆ, ನರೇಂದ್ರ ಮೋದಿ ಅವ್ರಿಗೆ, ಅಮಿತ್ ಶಾ ಜಿ ಅವ್ರಿಗೆ, ಅಮಿತ್ ಶಾ ಜಿ ಅವ್ರಿಗೆ, ಹೇಮಂತ್ ಬಿಸ್ವಾ ಶರ್ಮಾ ಅವ್ರಿಗೆ, ಶುಭೇಂದು ಅಧಿಕಾರಿ ಅವ್ರಿಗೆ, ಸಿಎಂ ರಂಗಸ್ವಾಮಿ ಅವ್ರಿಗೆ, ಸಿಎಂ ರಂಗಸ್ವಾಮಿ ಅವ್ರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನವೀನ್ ಅವ್ರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನವೀನ್ ಅವ್ರಿಗೆ, BS ಯಡಿಯೂರಪ್ಪನವ್ರಿಗೆ, BY ವಿಜೇಂದ್ರ ಅವ್ರಿಗೆ। আমার নাম সুমন বেরা, আমি ওয়েস্ট বেঙ্গল নন্দীগ্রামের ছেলে। বিরোধী দলনেতা শুভেন্দু অধিকারী আমাদের প্রার্থী ওখানে। তো আগে আমাদের ভোট দিতে দেওয়া হয়নি, যখন ইলেকশন জিতে দিতাম দ্বিতীয় রঙে ভোট দিতাম আমাদেরকে। তো এখন আমরা খুব খুশি আছি, ওয়েস্ট বেঙ্গলে আমাদের বিজেপি পার্টি এসছে ওখানে। তো সমস্ত বাঙালি বলতে চাই যে পরবর্তীকালটা খুব ভালোতে চলেছে। भारतीय जनता पक्ष